ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಮೋ GPT ಗ್ರೂಮಿಂಗ್ ಪರ್ಫಾರ್ಮೆನ್ಸ್ ಫಾರ್ ಥಿಯೇಟರ್. ಇವತ್ತಿನ ಒಂದು ಎಪಿಸೋಡಲ್ಲಿ ನಾವು ಬೆಂಗಳೂರಿನ ರಂಗಭೂಮಿ ಬಗ್ಗೆ ಮಾತಾಡ್ತೀವಿ. ಬೆಂಗಳೂರಿನ ರಂಗಭೂಮಿ ಬಗ್ಗೆ ಮಾತಾಡಬೇಕಾದ್ರೆ 2005 ಮತ್ತು 2006 ಈ ಆಸ್ಪಾಸಿನಲ್ಲಿ KH ಕಲಾಸೌಧ ಅನ್ನೋ ಹನುಮಂತ ನಗರದಲ್ಲಿ ಇದ್ದ ಒಂದು ಆಡಿಟೋರಿಯಂ ಬಗ್ಗೆ ನಾವು ಮಾತಾಡಲೇಬೇಕು. ಆಗಿನ ಕಾಲಕ್ಕೆ PD ಸತೀಶ್ ಚಂದ್ರ ಅನ್ನೋರು ಈ ಆಡಿಟೋರಿಯಂನ ಖಾಸಗಿಯಾಗಿ BBMPಯಿಂದ ಟೆಂಡರ್ ಪಡೆದು ಇದನ್ನು ನಡೆಸ್ತಾಯಿದ್ರು. ಬಹುತೇಕ ಕನ್ನಡ ಹವ್ಯಾಸಿ ರಂಗಭೂಮಿಗೆ ಹೊಸ ತಿರುವನ್ನು ಕೊಟ್ಟ ಒಂದು ರಂಗಭೂಮಿಯ ಒಂದು ಆಡಿಟೋರಿಯಂ ಅಂದರೆ KH ಕಲಾಸೌಧ. ಹಲವಾರು ಇನ್ಕ್ಲೂಡಿಂಗ್ ವಿಮು ಕೂಡ ರಂಗತಂಡಗಳು ತಮ್ಮ ತಮ್ಮ ಪರ್ಫಾರ್ಮೆನ್ಸಸ್ನ ಇಲ್ಲಿ ಪ್ರಯತ್ನ ಮಾಡ್ತಿದ್ರು. ಆಡಿಯನ್ಸ್ ತುಂಬ ಇಷ್ಟಪಟ್ಟು ನೋಡ್ತಾಯಿದ್ರು. ಸಾಕಷ್ಟು ಜನ ಕನ್ನಡ ನಾಟಕಕ್ಕೆ ಬೇರೆ ಬೇರೆ ಭಾಷೆ ನಾಟಕಕ್ಕೂ ಇಲ್ಲಿ ಬರ್ತಾಯಿದ್ರು. ಸುಮಾರು 10-13 ವರ್ಷ ಸತತವಾಗಿ ಈ KH ಕಲಾಸೌಧ ನಡೀತಾ ಇತ್ತು. ಅದಾದಮೇಲೆ BBMP ಅವರ ಟೆಂಡರ್ ಏನೋ ಚೇಂಜ್ ಆಯಿತು. ಅದಾದಮೇಲೆ ಬೇರೆಯವರು ತೊಗೊಂಡ್ರು. ಆಮೇಲೆ ಕಲಾಸೌಧ ಮತ್ತೆ ಸ್ವಲ್ಪ ನಡೀತು. ಅದಾದಮೇಲೆ ಇವತ್ತಿಗೆ ಕಲಾಸೌಧದಲ್ಲಿ ಕಂಪ್ಲೀಟಾಗಿ ನಿಶಬ್ದ. ಅಂದರೆ ಈ ಆಡಿಟೋರಿಯಂ ಕೋವಿಡ್ ಟೈಮಲ್ಲಿ ಮುಚ್ಚಿದ ಈ ಆಡಿಟೋರಿಯಮು ಮತ್ತೆ ಓಪನ್ ಆಗಲೇ ಇಲ್ಲ. ಒಳಗಡೆ ಆ ಆಡಿಟೋರಿಯಂ ಹೇಗಿದೆ ಅನ್ನೋದು ಯಾರಿಗೂ ಗೊತ್ತೂ ಇಲ್ಲ. ಬಹುಶಃ ಇವತ್ತಿನ ಹಂಪಿ ರೂಯಿನ್ಸ್ಗೆ ಕಂಪೇರ್ ಮಾಡಿದ್ರೆ KH ಕಲಾಸೌಧ ಕೂಡ ಒಂದು ಹನುಮಂತನಗರ ರೂಯಿನ್ಸ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದು ಕಾಲದಲ್ಲಿ ಸಾಕಷ್ಟು ರಂಗತಂಡಗಳಿಗೆ ಒಂದು ಆಶ್ರಯ ಆದ ಈ ಒಂದು ಆಡಿಟೋರಿಯಂ ಇವತ್ತು ಯಾವತ್ತು ಬಾಗಿಲು ತೆಗಿತೀರಾ, ಯಾವತ್ತು ಮತ್ತೆ ಆ ವೇದಿಕೆ ನಾಟಕ ನೋಡುತ್ತೆ ಅನ್ನೋ ಒಂದು ಆಸರೆಯಲ್ಲಿ ಅನ್ನೋ ಒಂದು ಹೋಪಲ್ಲಿ ಕಾಯ್ತಾ ಇದೆ. KH ಕಲಾಸೌಧ ಮತ್ತೆ ತೆಗೀಲಿ ಅನ್ನೋ ನಮ್ಮ ಎಲ್ಲ ಒಂದು ಆಸೆ ನಿಜವಾಗಲಿ. ಥ್ಯಾಂಕ್ ಯು.